ವೀಕ್ಷಕರೇ, ರಾಜ್ಯ ಬಿಜೆಪಿಗೆ ಒಂದಿಷ್ಟು ಟಾನಿಕ್ ಅನ್ನು ನೀಡುವುದಕ್ಕೆ ಅಥವಾ ಒಂದಿಷ್ಟು ಬೂಸ್ಟ್ ಅನ್ನು ನೀಡುವುದಕ್ಕೆ ದೆಹಲಿಯಿಂದ ವರಿಷ್ಠರುಗಳು ಬಂದಿದ್ದಾರೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹಾಗೆ ಬಿಜೆಪಿಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಅವರು ಬೆಂಗಳೂರಿಗೆ ಬಂದು ಬಿಜೆಪಿಯ ಜಗನ್ನಾಥ ಭವನದಲ್ಲಿ ಒಂದಿಷ್ಟು ಆಯ್ದ ಪ್ರಮುಖ ನಾಯಕರ ಜೊತೆ ಕೋರ್ ಕಮಿಟಿ ಮೀಟಿಂಗನ್ನು ಮಾಡಿದ್ದಾರೆ. ಯಾಕೆ ನಾಯಕರು ಈ ಸಂದರ್ಭದಲ್ಲಿ ಬಂದರು ಕೇಳಿದರೆ, ನಾನು ಈಗ ಹೇಳಿದೆ, ರಾಜ್ಯ ಬಿಜೆಪಿಗೆ ಒಂದಿಷ್ಟು ಚೇತನವನ್ನು ನೀಡಬೇಕು, ಬೂಸ್ಟನ್ನು ನೀಡಬೇಕು, ಇನ್ನೂ ಕೂಡ ಆ್ಯಕ್ಟಿವ್ ಆಗೋ ಹಾಗೆ ನೋಡ್ಕೋಬೇಕು. ಸರ್ಕಾರದಲ್ಲಿ ಇಷ್ಟೊಂದು ವೈಫಲ್ಯ ಇದ್ದರೂ ಕೂಡ ಯಾಕೆ ನಾವು ಅದನ್ನು ಟೀಕಿಸೋದ್ರಲ್ಲಿ ಸಫಲ ಆಗ್ತಾ ಇಲ್ಲ, ಸರ್ಕಾರವನ್ನು ಹಣಿಯೋದ್ರಲ್ಲಿ ಯಾಕೆ ಸಫಲ ಆಗ್ತಾ ಇಲ್ಲ, ಇಂಥ ಎಲ್ಲ ಚರ್ಚೆಗಳು ಕೂಡ ಈ ನಾಯಕರ ಮುಂದೆ ಬಂದಿದ್ದಾವೆ. ಇದರ ನಡುವೆ ಆಯ್ದ 30 ನಾಯಕರ ಪ್ರಮುಖ ನಾಯಕರ ಜೊತೆ ಕೆಲವರ ಜೊತೆ 1-to-1 ಮೀಟಿಂಗನ್ನು ಕೂಡ ಇದೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಉಪನಾಯಕ ಅರವಿಂದ್ ಬೆಲ್ಲದ್ ಅವರ 1-to-1 ಮೀಟಿಂಗನ್ನು ಕೂಡ ಅಗರ್ವಾಲ್ ಮಾಡಿದ್ದಾರೆ. ಈ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಯಾವಾಗ ಬಂದರು ಅಥವಾ ಶಿವಪ್ರಕಾಶ್ ಯಾವಾಗ ಬಂದರು, ಇವರು ಬಂದ ನಂತರ ಮತ್ತೊಂದಿಷ್ಟು ಚರ್ಚೆಗಳು ಕೂಡ ಬಿ ಜೆ ಪಿ ವಲಯದಲ್ಲಿ ಏರ್ಪಟ್ಟಿದ್ದಾವೆ. ಯಾಕಂದರೆ ಈಗಾಗಲೇ ಬಿ ಜೆ ಪಿಯಲ್ಲಿ ಅಧ್ಯಕ್ಷರ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ. ಕಳೆದ 1 ವರ್ಷದಿಂದನೂ ಕೂಡ ಇಂಥ ಒಂದು ದೊಡ್ಡ ಪಡೆಯೇ ಅದರ ಬಿ ಜೆ ಪಿ ಅಧ್ಯಕ್ಷರ ವಿರುದ್ಧ ತಯಾರಾಗಿತ್ತು. ಯತ್ನಾಳ್ ಅವರು ಯಾವಾಗ ಈ ರೀತಿ ಮಾತನಾಡೋಕ್ಕೆ ಶುರು ಮಾಡಿದ್ರು, ಅವ್ರನ್ನೇನೋ ಪಕ್ಷದಿಂದ ಉಚ್ಚಾಟನೆ ಮಾಡಿದರು. ಅದಾದ ನಂತರ ಬಿ ಪಿ ಹರೀಶ್ ಇರ್ಬೋದು, ಮತ್ತು ಕುಮಾರ್ ಬಂಗಾರಪ್ಪ ಇರ್ಬೋದು, ಹೀಗೆ ಹಲವಾರು ನಾಯಕರು ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ದನ್ನು ನಾವು ನೋಡಿದ್ದೀವಿ. ಸಾಕಷ್ಟು ಜನ ನಾಯಕರು ಇದರಲ್ಲಿ ಸೇರಿದ್ದಾರೆ. ಬಹಳ ಪ್ರಮುಖವಾಗಿ ಅಂತಂದರೆ ಬೆಳಗಾವಿ ನಾಯಕ ರಮೇಶ್ ಜಾರಕಿಹೊಳಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಭಾಳಷ್ಟು ಮಾತಾಡಿದರು. ಒಂದು ಕಡೆ ಸಹಿ ಸಂಗ್ರಹ ಆಗ್ತಾ ಇದೆ. ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರಿಷ್ಠರು ಸಹಿ ಸಂಗ್ರಹವನ್ನು ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಬಂದಿದೆ. ಕೆಲವು ನಾಯಕರು ಪಾಸಿಟಿವ್ ಆದ ಒಪಿನಿಯನ್ನ ಕೊಟ್ಟರೆ, ಇನ್ನು ಕೆಲವರು ವರಿಷ್ಠರು ಹೇಳ್ದಂಗೆ ಕೇಳ್ತೀವಿ ಅಥವಾ ನೀವು ಯಾರನ್ನ ನಾಯಕರು ಅಂತ ತೋರಿಸ್ತೀರೋ ಅವ್ರನ್ನ ನಾವು ಒಪ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದಾರಂತೆ. ಅಶೋಕ್ ಅವ್ರ ಜೊತೆ ಅರವಿಂದ್ ಬೆಲ್ಲ ಅವ್ರ ಜೊತೆ 1-to-1 ಮೀಟಿಂಗ್ ಆದ ನಂತರ ಉಳಿದ ಪ್ರಮುಖ ಆಯ್ದ 30 ನಾಯಕರ ಮೀಟಿಂಗ್ ಕೂಡ ಆಗಿದೆ. ಈಗಾಗಲೇ ನಾಡಿದ್ದು ಅಂದರೆ ಭಾನುವಾರ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಿತಿನ್ ನಬೀನ್ ಅವರು ನಿತಿನ್ ನಬೀನ್ ಬರೋದಕ್ಕಿಂತ ಮುಂಚಿತವಾಗಿ ರಾಜ್ಯದಲ್ಲಿ ಒಂದಿಷ್ಟು ಕಾರ್ಯವೈಖರಿಯನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಅಧ್ಯಕ್ಷರ ಬದಲಾವಣೆಗೆ ಏನೇನು ಕ್ರಮಗಳನ್ನು ಮಾಡಬೇಕಲ್ಲ, ಜಿಲ್ಲಾ ಅಧ್ಯಕ್ಷರ ಮೂಲಕ ಅವರ ಸಹಿ ಸಂಗ್ರಹ ಇದೆಲ್ಲದೂ ಕೂಡ ಆಗಿದೆ. ಸೊ ಈ ಕೋರ್ ಕಮಿಟಿ ನಾಯಕರು ನಿರ್ಧಾರದ ಮೇಲೆ ಅಥವಾ ಕೋರ್ ಕಮಿಟಿ ನಾಯಕರಿಗೆ ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋ ನಿರ್ಧಾರದ ಮೇಲೆ ವಿಜಯೇಂದ್ರ ಅವರ ಬದಲಾವಣೆ ಗುಮ್ಮ ಏನಿದೆಯಲ್ಲ, ಬದಲಾವಣೆ ಆಗಿಬಿಡ್ತಾರೆ, ಆಗಲ್ಲ, 3 ವರ್ಷಕ್ಕೆ ಬದಲಾಗ್ತಾರೆ. ಈಗಾಗಲೇ 2 ವರ್ಷ ಕಳೆದಿದೆ, ಎಲೆಕ್ಷನ್ಗೆ ಇನ್ನೆರಡು ಇಯರ್ ಇದೆ ಅಷ್ಟೇ ಇದೆ. ಅದರ ನಡುವೆ BBMP ಚುನಾವಣೆ ಕೂಡ ಇನ್ನೇನು 2 ತಿಂಗಳಲ್ಲಿ ಬಂದುಬಿಡುತ್ತೆ. ಈ ಸಂದರ್ಭದಲ್ಲಿ ಅಧ್ಯಕ್ಷನ ಬದಲಾವಣೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಈಗ ರಾಧಾ ಮೋಹನ್ ದಾಸ್ ಅವರಿಗೆ ಮಾಧ್ಯಮಗಳು ಕೆಲವು ಪ್ರಶ್ನೆಯನ್ನು ಕೇಳಿದರು. ಯಾಕೆ ಬಂದಿದ್ದೀರಿ ನೀವು, ಏನು ಕತೆ, ಅಧ್ಯಕ್ಷರ ಬದಲಾವಣೆ ಸಹಿ ಸಂಗ್ರಹಕ್ಕೆ ಕೋರ್ ಕಮಿಟಿ ಬಂದಿದೆಯಾ ಅಂತ ಕೇಳಿದಾಗ, ನಮ್ಮ ಅಧ್ಯಕ್ಷರು ಬಹಳ ಗಟ್ಟಿಯಾಗಿದ್ದಾರೆ, ಅಧ್ಯಕ್ಷರ ಬದಲಾವಣೆಯನ್ನು ಕೋರ್ ಕಮಿಟಿ ನಿರ್ಧರಿಸಲ್ಲ, ಬದಲಾಗಿ ವರಿಷ್ಠರು ಆ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋ ಮಾತನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದಾರೆ. ಒಂದು ಕಡೆ ಬಿ ಜೆ ಪಿಗೆ ಒಂದಷ್ಟು ಚೈತನ್ಯ ನೀಡೋದಕ್ಕೆ ಅಥವಾ ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ, ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ನಾಯಕರು ಬಂದಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸಹಿ ಸಂಗ್ರಹ ಕೂಡ ಆಗಿದೆ. ಒಂದು ವೇಳೆ ಹೆಚ್ಚು ಸಹಿಗಳು ವಿಜಯೇಂದ್ರ ಅವರಿಗೆ ಬಿದ್ದಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವರೇ ಮುಂದುವರಿಬಹುದು, ಇಲ್ಲ ಅಂತಂದರೆ ನಾಯಕರು ಬದಲಾವಣೆ ಬಗ್ಗೆ ಯೋಚಿಸಬಹುದು ಅನ್ನೋ ನಿರ್ಧಾರ ಇದೆ. ಈ ಸಹಿ ಸಂಗ್ರಹ ಆದ ನಂತರ ನಿತಿನ್ ನಬೀನ್ ಅವರಿಗೆ ಇದರ ರಿಪೋರ್ಟ್ ಹೋಗುತ್ತೆ. ಬಹುಶಃ ಮುಂದಿನ ವಾರ ಈ ರಿಪೋರ್ಟನ್ನು ಕೊಡಬಹುದು. ಅದಕ್ಕಿಂತ ಮೊದಲೇ ರಾಜ್ಯಕ್ಕೆ ನಿತಿನ್ ನಬೀನ್ ಅವರು ಬಂದು ಹೋಗ್ತಾರೆ, ಕೆಲವು ಕಾರ್ಯಕ್ರಮಗಳನ್ನು ಕೂಡ ಇಟ್ಟುಕೊಂಡಿದ್ದಾರೆ. ವಿಜಯೇಂದ್ರ ಅವರ ಬದಲಾವಣೆ ಈಗ
ಈ ನಾಯಕರುಗಳ ಸಹಿ ಸಂಗ್ರಹ ಅಥವಾ ಎಷ್ಟು ವೋಟ್ ಬಿದ್ದಿದ್ದಾವೆ, ಎಷ್ಟು ಸಹಿ ಬಿದ್ದಿದ್ದಾವೆ ಅನ್ನುವುದರ ಮೇಲೆ ಈಗ ನಿಂತಿದೆ. ಕೇವಲ ಇಷ್ಟನ್ನೇ ಚರ್ಚೆ ಮಾಡಿಲ್ಲ ಬಂದಂಥ ಕೋರ್ ಕಮಿಟಿ ನಾಯಕರುಗಳು, ರಾಜ್ಯಸಭೆ ಎಲೆಕ್ಷನ್ ಬಗ್ಗೆನೂ ಚಿಂತನೆ ಮಾಡಿದ್ದಾರೆ. BJPಯಿಂದ ಈಗ ತಮಗೆ ಉಳಿದಿರುವಂಥ ಒಂದು ರಾಜ್ಯಸಭಾ ಸೀಟ್ನಲ್ಲಿ ಸದಾನಂದ ಗೌಡರ ಹೆಸರನ್ನು ಸೂಚಿಸಬೇಕು ಅಥವಾ ಸದಾನಂದ ಗೌಡರನ್ನು ಮುನ್ನೆಲೆಗೆ ತರಬೇಕು ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಾಗಿದ್ದಾವೆ. ಈಗ ದೇವೇಗೌಡರು ಕೂಡ ಕೆಳಗಿಳಿತಾರೆ ರಾಜ್ಯಸಭಾ ಸ್ಥಾನದಿಂದ. ಹಿಂದೆ ಅವರು UPA ಜೊತೆ ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗ ಅವರು ಆಯ್ಕೆಯಾಗಿದ್ದು, ಅದಾದ ನಂತರ NDA ಮೈತ್ರಿಯಲ್ಲೂ ಕೂಡ ಅವರೇ ಮುಂದುವರೆದಿದ್ದರು. ಈಗ BJPಯ ರಾಜ್ಯಸಭಾ ನಾಯಕ ಆಗಬೇಕು, ಅದನ್ನು ನಾವು JDSಗೆ ಬಿಟ್ಟು ಕೊಡಬಾರ್ದು ಅನ್ನುವ ಚರ್ಚೆಗಳು ಕೂಡ ಆಗಿದೆಯಂತೆ. ಒಟ್ಟಾರೆ ವಿಜಯೇಂದ್ರ ಅವರ ಬದಲಾವಣೆ ಈ ಕೋರ್ ಕಮಿಟಿ ನಾಯಕರ ಡಿಸಿಷನ್ ಮತ್ತು ಹೈಕಮಾಂಡ್ ನಾಯಕರ ಡಿಸಿಷನ್ ಮೇಲೆ ಬಿಟ್ಟಿದೆ. ಈ ಹಿಂದೆ ಹಲವು BJP ಅಧ್ಯಕ್ಷರುಗಳಾಗಿದ್ದರು. KS ಈಶ್ವರಪ್ಪ ಅವರು, ಯಡಿಯೂರಪ್ಪ ಅವರು, ಪ್ರಹ್ಲಾದ್ ಜೋಶಿ ಅವರು, ನಳಿನ್ ಕುಮಾರ್ ಕಟೀಲ್ ಅವರು. ಸೊ ಈಗ ವಿಜಯೇಂದ್ರ ಅವರು ಆಗಿದ್ದಾರೆ. ಸೊ ವಿಜಯೇಂದ್ರ ಅವರನ್ನ 2.5 ವರ್ಷಕ್ಕೆ ಬದಲಾಯಿಸ್ತಾರೋ ಅಥವಾ ಎಲೆಕ್ಷನ್ ಇಯರ್ ಅನ್ನೋ ಕಾರಣಕ್ಕೆ ಕಂಟಿನ್ಯೂ ಮಾಡ್ತಾರೋ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.